ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೆ 2 ಸಾರಿ ಮುಖ್ಯಮಂತ್ರಿ ಆದ. ಒಂದು ವೇಳೆ ಜನತಾದಳ ಎಸ್ನಲ್ಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಯಾಕಂದ್ರೆ ದೇವೇಗೌಡರು ನನ್ನನ್ನು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಜಿಟಿ ವಿರುದ್ಧ ಇಲ್ಲ, ಜಿಟಿ ಯಾವಾಗ ವಿರುದ್ಧ ಇಲ್ಲ. ಜಿಟಿ ನಂತರವಾಗಿ ಇರ್ತಾನೆ, ಆದ್ರೆ JDS ಇದ್ದಾರೆ. ಎರಡು 2006 ಬದಲಿದ್ರು. ಆಮೇಲೆ ಬೇರೆ ಆದರು ಅಂದ್ರೆ ಬೇರೆ ಪಕ್ಷಕ್ಕೂ ನಾನು ನನ್ನ ಪಕ್ಷದಿಂದ ತೆಗೆದಾಕ ಇವ ಆಸಾಮಿ ಅಲ್ಲೇ ಉಳ್ಕಂದ. JDS ನಿಂದ ದೇವೇಗೌಡ ಅಲ್ಲೇ ಉಳ್ಕೊಂಡ. ನಾನು ತೆಗೆದಾಕಿದ ಮೇಲೆ ಏನ್ ಬರೋದು? ತೆಗೆದಾಕಿದ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಬೇಕು. ಅಹಿಂದ ಅಂತಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯಗಳು ಇವ್ರನ್ನ ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ನಿಂದ ಕರೆ ಬಂತು ನನಗೆ. ನಾನು ಕಾಂಗ್ರೆಸ್ನಿಂದ ಕರೆ ಬಂತು, ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತೇಳಿ ಕರೆ ಬಂತು. ಕಾಂಗ್ರೆಸ್ ಸೇರಿದೆ. ಕಾಂಗ್ರೆಸ್ ಸೇರಿ ನಾನು ಯಾವುದೇ ಪಕ್ಷದಲ್ಲಿದ್ದು ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್, ಬೇರೆ ಪಕ್ಷಗಳಿಗೆ ಹೋಗಿಲ್ಲ. ಲೋಕದಳ ಅದೇ ಲೋಕದಳ ಆಗಿತ್ತು. ಲೋಕದಳದಿಂದಲೇ MLA ಆಗಿದ್ದು ನಾನು 83ರಲ್ಲಿ. ಲೋಕದಳ, ಜನತಾ ಪಾರ್ಟಿ ಎಲ್ಲ ಒಡೆದು ಲೋಕದಳ, JDU ಇವೆಲ್ಲ, ಜನತಾದಳ ಇವೆಲ್ಲ ಆದ್ಮೇಲೆ ನಾನು ಲೋಕದಳಕ್ಕೂ ಹೋಗಿದ್ದೆ. RSS BJಪಿಯವರು ಇದ್ರು ಜನತಾ ಪಾರ್ಟಿ ಆದಾಗ. ಸೋಷಲಿಸ್ಟ್ ಪಾರ್ಟಿ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಆಮೇಲೆ ಚರಣ್ ಸಿಂಗ್ ಅವ್ರ ಪಾರ್ಟಿ ಇತ್ತು. ನಾನು ಲೋಕದಳಕ್ಕೆ ಹೋದೆ. ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ಜ್ ಫರ್ನಾಂಡಿಸ್ ಅವರನ್ನ. ಜಾರ್ಜ್ ಫರ್ನಾಂಡಿಸ್ನವರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕಂದ್ರೆ ಅವರು ಸೋಷಲಿಸ್ಟ್ ನಾಯಕರು ಜಾರ್ಜ್ ಫರ್ನಾಂಡಿಸ್ ಅವರು. ನಾನು ಸೋಷಲಿಸ್ಟ್ ಪಾರ್ಟಿಗೆ ರಾಜಕಾರಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೋಷಲಿಸ್ಟ್ ಪಾರ್ಟಿ ಸಮಾಜವಾದಿ ವಿಧಾನಸಭಾ ಮೆಂಬರ್ ಆಗಿದ್ದೆ. ಹಾಗಾಗಿ ಜನತಾ ಪಾರ್ಟಿಗೆಲ್ಲ ಸೇರ್ಕೊಂಡ ಮೇಲೆ ಜನತಾ ಪಾರ್ಟಿ ಆಯಿತು. ಆಮೇಲೆ ನಾನು ಜನತಾ ಪಾರ್ಟಿಯಿಂದ ಜನತಾದಳ, ಲೋಕದಳ, ಈಗ ಕಾಂಗ್ರೆಸ್. ಕಾಂಗ್ರೆಸ್ ಬಂದ ಮೇಲೆ 2 ಸಾರಿ ಮುಖ್ಯಮಂತ್ರಿ ಆದ. ಒಂದು ವೇಳೆ ಜನತಾದಳ ಎಸ್ನಲ್ಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಯಾಕಂದ್ರೆ ದೇವೇಗೌಡರು ನನ್ನನ್ನು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಜಿಟಿ ವಿರುದ್ಧ ಇಲ್ಲ, ಜಿಟಿ ಯಾವಾಗ ವಿರುದ್ಧ ಇಲ್ಲ. ಜಿಟಿ ನಂತರವಾಗಿ ಇರ್ತಾನೆ, ಆದ್ರೆ JDS ಇದ್ದಾರೆ.